ಬಳ್ಳಾರಿ ಜೈಲಿಗೆ ಆಗಮಿಸಿದ ವಿಜಯಲಕ್ಷ್ಮಿ, ದರ್ಶನ್ ಭೇಟಿಗೆ ಆಗಮಿಸಿದ ಪತ್ನಿ ವಿಜಯಲಕ್ಷ್ಮಿ. ಇನ್ನು ಸಾಲು ಸಾಲು ರಜೆಗಳಿದ್ದಂತ ಹಿನ್ನೆಲೆಯಲ್ಲಿ ದರ್ಶನ್ ಭೇಟಿಯಾಗೋದಕ್ಕೆ ಸಾಧ್ಯವಾಗಿರಲಿಲ್ಲ. ಇವತ್ತು ದರ್ಶನ್ ಭೇಟಿಯಾಗೋದಕ್ಕೆ ಬಳ್ಳಾರಿಗೆ ಆಗಮಿಸಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ. ದರ್ಶನ್ ಪತ್ನಿ ಜೊತೆ ಆಗಮಿಸಿದ ನಟ ಧನ್ವೀರ್ ಕೂಡ ಆಗಮಿಸಿದ್ದಾರೆ. ಬ್ಯಾಗ್ ಹಿಡಿದು ಜೈಲಿನ ಒಳಗೆ ತೆರಳಿದ ದರ್ಶನ್ ನೋಡೋದಕ್ಕೆ ನಟ ಧನ್ವೀರ್ ಕೂಡ ಆಗಮಿಸಿದ್ದಾರೆ. ಬಳ್ಳಾರಿ ಜೈಲಿಗೆ ಆಗಮಿಸಿದಂತ ವಿಜಯಲಕ್ಷ್ಮಿ, ದರ್ಶನ್ ಭೇಟಿಗೆ ಪತ್ನಿ ವಿಜಯಲಕ್ಷ್ಮಿ ಆಗಮಿಸಿದ್ದಾರೆ. ಇನ್ನು ದರ್ಶನ್ ಪತ್ನಿ ಜೊತೆಗೆ ನಟ ಧನ್ವೀರ್ ಕೂಡ ಇವತ್ತು ಬಳ್ಳಾರಿ ಜೈಲಿಗೆ ಆಗಮಿಸಿರುವಂಥದ್ದು. ಇನ್ನು ಧನ್ವೀರ್ಗೆ ಭೇಟಿಗೆ ಅವಕಾಶ ಸಿಗುತ್ತಾ ಇಲ್ವಾ ಗೊತ್ತಿಲ್ಲ. ಯಾಕಂತಂದ್ರೆ ಈಗಾಗಲೇ ದರ್ಶನ್ ಅವರ ಮೊದಲ ರಕ್ತ ಸಂಬಂಧಿಗಳಿಗೆ ಮಾತ್ರ ಭೇಟಿಗೆ ಅವಕಾಶ ಇದೆ ಅಂತ ಹೇಳಿರುವಂಥದ್ದು. ಇನ್ನು ಇದ್ರ ಜೊತೆಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೋರ್ಟ್ನಲ್ಲೂ ಕೂಡ ನ್ಯಾಯಾಧೀಶರಿಗೆ ಮನವರಿಕೆ ಮಾಡಲಾಯಿತು. ಅಂದರೆ ಆತ್ಮೀಯ ಸ್ನೇಹಿತರಿಗೂ ಕೂಡ ಅಥವಾ ಆತ್ಮೀಯ ಸಂಬಂಧಿಕರಿಗೂ ಕೂಡ ಭೇಟಿಗೆ ಅವಕಾಶವನ್ನು ಕೊಡ್ತಾ ಇಲ್ಲ. ಕೇವಲ ಅವರ ಪತ್ನಿ, ವಕೀಲರು, ಅವರ ತಾಯಿ, ಸಹೋದರ ಇವರಿಗೆ ಮಾತ್ರ ಅವಕಾಶ ನೀಡ್ತಾ ಇದ್ದಾರೆ. ಆತ್ಮೀಯರಿಗೂ ಕೂಡ ಅವಕಾಶವನ್ನು ನೀಡ್ತಾ ಇಲ್ಲ ಅಂತ ದರ್ಶನ್ ಪರ ವಕೀಲರು ತಮ್ಮ ವಾದವನ್ನು ಮಂಡಿಸಿದ್ರು. ಈ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಧನ್ವೀರ್ ಕೂಡ ಇವತ್ತು ವಿಜಯಲಕ್ಷ್ಮಿ ಅವರ ಜೊತೆಗೆ ಅವರು ಕೂಡ ಹೋಗಿರುವಂಥದ್ದು ದರ್ಶನ್ ಭೇಟಿ ಮಾಡೋದಕ್ಕೆ. ಧನ್ವೀರ್ಗೆ ಭೇಟಿಗೆ ಅವಕಾಶ ಕೊಡ್ತಾರಾ ಇಲ್ವಾ ಅನ್ನೋದನ್ನು ಸದ್ಯಕ್ಕೆ ಕಾದು ನೋಡಬೇಕಾಗಿದೆ. ಸದ್ಯಕ್ಕೆ ಈಗಾಗಲೇ ದರ್ಶನ್ ಭೇಟಿ ಮಾಡೋದಕ್ಕೆ ಬಳ್ಳಾರಿಯ ಸೆಂಟ್ರಲ್ ಜೈಲಿಗೆ ವಿಜಯಲಕ್ಷ್ಮಿ ಹೋಗಿರುವಂಥದ್ದು. ಅಲ್ಲಿ ದರ್ಶನ್ರನ್ನ ಭೇಟಿ ಮಾಡಲಿದ್ದಾರೆ. ಇನ್ನು ಇದ್ರ ಜೊತೆಗೆ ಮುಂದಿನ ಕಾನೂನಾತ್ಮಕ ಹೋರಾಟಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ವಿಜಯಲಕ್ಷ್ಮಿ ಚರ್ಚೆಯನ್ನು ನಡೆಸಲಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿನಾಯಕ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನಾಯಕ, ಪತ್ನಿ ವಿಜಯಲಕ್ಷ್ಮಿ ಅವರು ದರ್ಶನ್ರನ್ನ ಭೇಟಿ ಮಾಡೋದಕ್ಕೆ ಆಗಮಿಸಿರುವಂಥದ್ದು, ಜೊತೆಗೆ ಧನ್ವೀರ್ ಕೂಡ ಅವ್ರ ಜೊತೆ ಆಗಮಿಸಿದ್ದಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಧನ್ವೀರ್ಗೇನು ಭೇಟಿ ಮಾಡೋದಕ್ಕೆ ಅವಕಾಶ ನೀಡಿದ್ದಾರಾ, ಹೇಗೆ? ಖಂಡಿತ ಸಮಂತ, ಏನು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಟ ದರ್ಶನ್ ಅವರು ಬಂದೇ ಆದಾಗ ಅಲ್ಲಿ ಕೂಡ ಸಾಕಷ್ಟು ಸೆಲೆಬ್ರಿಟಿಗಳಾಗಿರ್ಬೋದು ಮತ್ತು ಅವರ ಆಪ್ತರು ಸಾಕಷ್ಟು ಪ್ರಮಾಣದಲ್ಲಿ ಪ್ರತಿನಿತ್ಯ ಜೈಲಿಗೆ ಹೋಗ್ತಾ ಇದ್ರು, ಅವ್ರನ್ನ ಭೇಟಿ ಮಾಡಲಿಕ್ಕೆ ಅವ್ರನ್ನ ಔಡಿಸ್ತಾ ಇದ್ರು. ತದನಂತರದಲ್ಲಿ ಅಲ್ಲಿ ರಾಜ್ಯಾದ್ಯಂತ ಪಡೆದಿರ್ತಕ್ಕಂತಹ ಫೋಟೋಗಳು ಮತ್ತು ವಿಡಿಯೋಗಳು ವೈರಲ್ ಆದ ಬಳಿಕ ಅಲ್ಲಿರೋನ ನೇರವಾಗಿ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಮಾಡ್ತಾರೆ. ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಮಾಡಿದ ನಂತರ ಇಲ್ಲಿರ್ತಕ್ಕಂಥ ಉತ್ತರ ವಲಯ ಬಂದಿಖಾನೆಯ DIG PT ಶೇಷಿ ಅವರು ಕೂಡ ಒಂದು ರೀತಿ ಪ್ರಮುಖವಾಗಿರ್ತಕ್ಕಂಥ ಅಂಶಗಳೊಂದಿಗೆ ಒಂದು ಸೂಚನೆ ಕೂಡ ಹೊರಡಿಸ್ತಾರೆ. ಅಂದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ರಕ್ತ ಸಂಬಂಧಿಗಳಿಗೆ ಮತ್ತು ವಕೀಲರಿಗೆ ಮಾತ್ರ ನಟ ದರ್ಶನ್ ಅವರ ಭೇಟಿ ಮಾಡೋಂಥ ಒಂದು ರೀತಿ ಅವಕಾಶ ಇರುತ್ತೆ. ಹೊರತುಪಡಿಸಿದಂತೆ ಸೆಲೆಬ್ರಿಟಿ ಆಗಿರ್ಬೋದು, ಅವ್ರನ್ನ ಯಾರೇ ಕೂಡ ಆಪ್ತರು ಅಂತ ಹೇಳ್ಕೊಂಬಂದ್ರು ಕೂಡ ಅವರಿಗೆ ಸೆಲೆಬ್ರಿಟಿಗಳಿಗೆ ದರ್ಶನ್ ಅವರ ಭೇಟಿ ಮಾಡುವಂಥದ್ದು ಅಂದರೆ ಅಂಥವರಿಗೆ ಅವಕಾಶ ಕೊಡಲು ತಿರಸ್ಕರ್ತೀವಿ ಅನ್ನೋ ಮಾತಿತ್ತು. ಆದರೆ ಈಗ ಪ್ರಮುಖವಾಗಿ ಇವತ್ತು ನಟ ಧನ್ವೀರ್ ಜೊತೆಗೆ ಅವರ ಇನ್ನೊಬ್ಬ ಹೇಮಂತ್ ಅನ್ನೋರು ಕೂಡ ಈಗ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ನಟ ದರ್ಶನ್ ಅವರ ನೋಡಲಿಕ್ಕೆ ಬಂದಿರುವಂಥದ್ದು. ಈಗ ಪ್ರಮುಖವಾಗಿ ಅವರಿಗೆ ಯಥಾವತ್ತಾಗಿ ಜೈಲಿಗೆ ಬಂದಾಗ ಒಬ್ಬ ಕೈದಿಯನ್ನು ಭೇಟಿ ಮಾಡಬೇಕಾದ್ರೆ ಯಾವ ರೀತಿಯಾಗಿರ್ತಕ್ಕಂಥ ಪ್ರೋಸೆಸ್ ಇರುತ್ತೆ ಅವೆಲ್ಲವನ್ನೂ ಕೂಡ ಇಲ್ಲಿ ಸಿಬ್ಬಂದಿಗಳು ಅವ್ರನ್ನ ಆಧಾರ್ ಕಾರ್ಡ್ ಪರಿಶೀಲನೆ ಆಗಿರ್ಬೋದು ಮತ್ತು ಭದ್ರತಾ ದೃಷ್ಟಿಯಿಂದ ಅವರಿಗೆ ಒಂದು ಒಳಗೆ ಕೊಠಡಿಯಲ್ಲಿ ಕರ್ಕೊಂಡೋಗಿ ಈ ಪ್ರಮುಖವಾಗಿ ಅವ್ರಿಗೆ ಎಲ್ಲ ರೀತಿಯಿಂದ ಚೆಕ್ಅಪ್ ಮಾಡ್ಕೊಂಡು ಈಗ ಅವರಿಗೆ ಸಂಬಂಧಪಟ್ಟಂಥ ಆಧಾರ್ ಕಾರ್ಡನ್ನು ಪರಿಶೀಲನೆ ಮಾಡಿ ಈಗ ಸದ್ಯ ಮಟ್ಟಿಗೆ ಅವರು ಜೈಲು ಒಳಭಾಗದಲ್ಲಿ ಬಿಟ್ಟಿದ್ದಾರೆ. ಅಂದರೆ ಈಗ ಬಂದಿರತಕ್ಕಂಥ ಮಾಹಿತಿ ಪ್ರಕಾರವಾಗಿ ಈಗ ಉತ್ತರ ವಲಯದ DG ಅವರು ಮೌಖಿಕವಾಗಿ ಅವರ ಸಂಬಂಧಿಗಳು ಅಥವಾ ಆಪ್ತರಿಗೂ ಕೂಡ ಭೇಟಿ ಮಾಡುವಂಥ ಅವಕಾಶ ಇದೆ ಅನ್ನೋ ಮಾತನ್ನು ಕೂಡ ಈಗಾಗಲೇ ಹೇಳಿದ್ದಾರಂತೆ. ಹೀಗಾಗಿ ಜೈಲಾಧಿಕಾರಿ ಕೂಡ ಅವರಿಗೆ ಪರ್ಮಿಷನ್ ಕೊಡುವ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಮಾತುಕತೆ ನಡೆಸ್ತಾ ಇದ್ದಾರೆ. ಅಂದರೆ ಪ್ರಮುಖವಾಗಿ ಈ ಹಿಂದೆ ಪರಪ್ಪನ ಆಗ್ರಹದಲ್ಲಿ ಏನು ತಪ್ಪುಗಳಾಗಿತ್ತಲ್ಲ ಅದು ಮತ್ತೆ ಮರುಕಳಿಸಬಾರ್ದು ಅನ್ನೋ ನಿಟ್ಟಿನಲ್ಲಿ ಕೂಡ ಖಡಕ್ ಆಗಿರ್ತಕ್ಕಂಥ ಸೂಚನೆಯನ್ನು DIG ಅವರು ಕೊಟ್ಟಿದ್ರು. ಈಗ ಸದ್ಯ ಮಟ್ಟಿಗೆ ನಟ ಧನ್ವೀರ್ ಅವರು ಮತ್ತು ಇನ್ನೊಬ್ಬ ಹೇಮಂತ್ ಅನ್ನೋರು ಬಂದಿರುವಂಥ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಕೂಡ ಚರ್ಚೆ ಆಗ್ತಾ ಇದೆ. ಮತ್ತು ಇಲ್ಲಿರ್ತಕ್ಕಂಥ ಜೈಲಾಧಿಕಾರಿ ಕೂಡ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ DIG ಜೊತೆಗೆ ಮಾತನಾಡುವಂಥ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ಈಗ ತಾವು ದೃಷ್ಟಿಯಲ್ಲಿ ಕೂಡ ಗಮನಿಸ್ಬಂದ್ರೆ ದರ್ಶನ್ ಅವರು ಬರುವಂಥ ಮಾರ್ಗದಲ್ಲಿ ಕೂಡ ಈಗಾಗಲೇ ಅವರಿಗೆ ಸಂಬಂಧಪಟ್ಟಂತಹ ಈಗ ನಟ ಧನ್ವೀರ್ ಆಗಿರ್ಬೋದು ಮತ್ತು ಹೇಮಂತ್ ಆಗಿರ್ಬೋದು ಅವರ ಪತ್ನಿಯವರು ಕೂಡ ಈಗ ನಾಲ್ಕನೇ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ನಟ ದರ್ಶನ್ ಅವರು ಯಾವತ್ತು ಬಂದರು, ಈಗ 4ನೇ ಬಾರಿಗೆ ವಿಜಯಲಕ್ಷ್ಮಿ ಅವರು ಬಂದು ಅವರ ಬಗ್ಗೆ ಅಂದರೆ ಎಲ್ಲೋ ರೀತಿಯಾಗಿರ್ತಕ್ಕಂಥ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಅಂದರೆ ಒಳಭಾಗದ ಜೈಲಿನ ಒಳಭಾಗದ ದೃಶ್ಯವನ್ನು ಕೂಡ ತಾವು ಗಮನಿಸ್ಬೋದು. ಅಂದರೆ ಹೈ ಸೆಕ್ಯೂರಿಟಿನೆಲ್ಲ ಮುಖಾಂತರವಾಗಿ ಇಲ್ಲಿ ಜೈಲಿನ ಸಂದರ್ಶಕರ ಕೊಠಡಿ ಇರುತ್ತೆ, ಆ ಕೊಠಡಿಗೆ ಬಂದು ಅವ್ರ ಜೊತೆಗೆ ಮಾತನಾಡ್ತಾರೆ. ಅಂದರೆ ಈಗ ಪ್ರಮುಖ ವಿಚಾರ ಅಂತಂದರೆ ಒಂದು ಈಗ ವಿಸ್ತರಣೆ ಆಗಿದೆ, ನ್ಯಾಯಾಂಗ ಬಂಧನ ವಿಸ್ತರಣೆ 30ನೇ ತಾರೀಕುವರೆಗೆ ವಿಸ್ತರಣೆ ಆಗಿರೋದು ಅಂತಂದು, ಮತ್ತೊಂದು ಈಗ ಜಾಮೀನು ಅರ್ಜಿ ಸಲ್ಲಿಕೆ ಬಗ್ಗೆ ಸುದೀರ್ಘವಾಗಿರ್ತಕ್ಕಂಥ ಚರ್ಚೆ ಕೂಡ ಮಾಡ್ತಾರೆ. ಅಂದರೆ ಪ್ರಮುಖವಾಗಿ ಅವರಿಗೆ ವಾರಕ್ಕೆ ಒಂದು ಬಾರಿ ಮಾತ್ರ ಭೇಟಿ ಮಾಡೋದ್ರಿಗೆ ಅವರಿಗೆ ಬಟ್ಟೆಗಳಾಗಿರ್ಬೋದು, ಡ್ರೈ ಫ್ರೂಟ್ಸ್ ಆಗಿರ್ಬೋದು, ವಿಟಮಿನ್ ಟ್ಯಾಬ್ಲೆಟ್ಸ್ಗಳಾಗಿರ್ಬೋದು ಇವೆಲ್ಲವೂ ಕೂಡ ತೆಗೆದುಕೊಂಡು ಬರ್ತಕ್ಕಂಥ ವಿಜಯಲಕ್ಷ್ಮಿ ಅವರ ಜೊತೆಗೆ ಸುಮಾರು 25 ನಿಮಿಷಗಳ ಮಾತನಾಡುವಂಥ ಸಾಧ್ಯತೆ ಇರುತ್ತೆ. ಶಮಂತ್, ಧನ್ಯವಾದ ವಿನಾಯಕ ನಿಮ್ಮೆಲ್ಲ ಮಾಹಿತಿಗಾಗಿ.